ರಾಜಲಕ್ಷ್ಮಿ ಅವರೇ, ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ ಕಾನ್ಸ್ಪಿರಸಿ ಅನ್ನೋದೇ ಒಂದು ಅಪರಾಧ ಆಗಿರೋದ್ರಿಂದ ಈ ಪ್ರಕರಣವನ್ನ ನಾವು ಹೇಗೆ ನೋಡಬಹುದು ಮತ್ತು ಬೇಲ್ ರಿಜೆಕ್ಟ್ ಆಗೋದಕ್ಕೆ ಏನ್ ಪ್ರಮುಖ ಕಾರಣ? ಮುಂದೆ ಅವರಿಗೆ ಕಾನೂನಿನ ಆಯ್ಕೆಗಳು ಯಾವ ರೀತಿಯಾಗಿದೆ? ಶಾಸಕ ಸ್ಥಾನಕ್ಕೆ ಏನಾದ್ರೂ ಧಕ್ಕೆ ಆಗತ್ತಾ? ಸ್ಪೀಕರ್ ಮಾಡಿರತ್ತೆ ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಓಕೆ, ಈ ಕೊಲೆ ಪ್ರಕರಣ ನಾವು ಮೊದಲಿಂದ ನೋಡಕ್ ಶುರು ಮಾಡಿದಾಗಿನಿಂದನು ಕೆಲವೊಂದು ಚೇಂಜಸ್ ಇವತ್ತು ನಾವು ಅಬ್ಸರ್ವ್ ಮಾಡಕ್ ಸಿಗ್ತದೆ. ಫಸ್ಟ್ ಬೇಲ್ ರಿಜೆಕ್ಟ್ ಆಯ್ತು, ಆಂಟಿಸಿಪೇಟರಿ ಬೇಲ್. ಆಮ್ಯಾಗ ಹೈಕೋರ್ಟ್ ಆಯ್ತು, ಈಗ ಸುಪ್ರೀಂ ಕೋರ್ಟ್ ಒಳಗೂ ರಿಜೆಕ್ಟ್ ಆಯ್ತು. ಕಾರಣ ಕ್ಲಿಯರ್ ಆಗಿ ಕೊಟ್ಟಾರ. ನಾವೀಗ ರಿಜೆಕ್ಷನ್ ಆರ್ಡರ್ ಅನ್ನ ಅದರದ್ದು ಎಕ್ಸರ್ಪ್ಟ್ಸ್ ತೆಗೆದು ಓದಿದ್ರೆ ಅದ್ರೊಳಗೆ ಕ್ಲಿಯರ್ ಆಗಿ ಏನ್ ಬಂದದ ಅಂತಂದ್ರೆ, ಜಸ್ಟಿಸ್ ಸೂರ್ಯಕಾಂತ್ ಅವರಲ್ಲಿ ನೋಟ್ ಮಾಡ್ಯಾರ. ಅವ್ರು ಏನ್ ಹೇಳ್ತಾರೆ, ನೀವು ಕಂಪ್ಲೀಟ್ ಆಗಿ ಡಿನೈ ಮಾಡಿರಿ, ನೀವು ಅಕ್ಯೂಸ್ ನಂಬರ್ 1 ನನಗೆ ಪರಿಚಯನೇ ಇಲ್ಲ ಅಂತ ಹೇಳಿ ಔಟ್ರೈಟ್ಲಿ ಡಿನೈ ಮಾಡಿರಿ. ಆದ್ರೆ ಬೇಸಿಕ್ ಇನ್ವೆಸ್ಟಿಗೇಷನ್ದಾಗೆ ನಿಮ್ದು ಮತ್ತು ಅವನ ನಡುವೆ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ನಮಗ್ ಸಿಕ್ಕಾವು ಅಂತ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಳ್ತದೆ. ಈ ತರ ಒಂದು ಡಿನೈ ಮಾಡೋದೇನದಲ್ಲ, ಒಬ್ಬ ಪಬ್ಲಿಕ್ ಫಿಗರ್ಗೆ ಸೂಟ್ ಆಗಂಗಿಲ್ಲ. ಇಂಥ ಒಂದು ನೀವು ಇಲ್ಲಿ ಆಂಟಿಸಿಪೇಟರಿ ಹಾಕೋ ಬದಲು ರೆಗ್ಯುಲರ್ ಬೇಲ್ ತಗೊಳ್ರಿ ಅಂತ ಅಲ್ಲಿ ರಿಜೆಕ್ಟ್ ಆಯ್ತು. ಈಗ ಇದನ್ನ ಬೇರೆ ಆಂಗಲ್ ದಿಂದ, ಈಗ ಭೈರತಿಯವರ ಆಂಗಲ್ ದಿಂದನೇ ಇದನ್ನ ನೋಡಿದ್ರೆ, ಮೊದಲಿಗೆ ಈಗ ಇನ್ವೆಸ್ಟಿಗೇಷನ್ದಾಗೂ ಸ್ವಲ್ಪ ಚೇಂಜ್ ಆಗ್ಯದ ಮಂಜುಳಾ. ಏನಂದ್ರೆ ಸ್ಟಾರ್ಟಿಂಗ್ಗೆ ನೋಡಿದಾಗ ಅಲ್ಲಿ ಏನಾಯ್ತು, ಅವ್ರ ತಾಯಿ ಹೇಳಿದ್ರು ಇದ್ರೊಳಗೆ ಇವ್ರದ್ದು ರೋಲ್ ಐತಿ, ಭೈರತಿ ಬಸವರಾಜ್ ಅವ್ರದ್ದು. ಸ್ಟಾರ್ಟಿಂಗ್ ಅದನ್ನ ನಾವು ಪೇಪರ್ ಓದಿದಾಗ ಅದು ಎಲ್ಲರಿಗೂ ಗೊತ್ತಾಯ್ತು. ಇವತ್ತಿನ ಒಂದು ಮತ್ ಡೆವಲಪ್ಮೆಂಟ್ ಒಳಗೆ ನೋಡಿದ್ರೆ ತಾಯಿ ಅವ್ರ ಹೆಸರು ಇದ್ರಾಗ ಹೆಂಗ್ ಬಂತು ನನಗ್ ಗೊತ್ತಿಲ್ಲ, ನಾನಂತೂ ಹೇಳಿಲ್ಲ ಅಂತ ಹೇಳಾಕತ್ತಾರ. ಈ ಒಂದು ಡ್ಯೂರೇಷನ್ದಾಗ ಏನಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಏನಾಗ್ತದೆ, ರಾಜಕೀಯ ವ್ಯಕ್ತಿಗಳಾಗ್ಲಿ ಅಥವಾ ಪವರ್ಫುಲ್ ವ್ಯಕ್ತಿಗಳಾಗ್ಲಿ ಇನ್ವಾಲ್ವ್ ಆದಾಗ ಕೇಸ್ ಒಳಗೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗ್ತದೆ, ಯಾವ ರೀತಿ. ಈಗ ನೀವು ದರ್ಶನ್ ಕೇಸ್ ತಗೊಂಡ್ರು ಅವ್ರ ತಾಯಿ ಅಲ್ಲಿ ಸ್ಟೇಟ್ಮೆಂಟ್ಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗ್ಯಾವ. ಈ ತರ ಸಡನ್ ಆಗಿ ಹೆಂಗ್ ಚೇಂಜ್ ಆಗ್ತಾವು ಅಂತಂದ್ರೆ ಅಲ್ಲಿ ಅದು ಏನೇನ್ ನಡೀತದೆ ಪರದೆ ಹಿಂದಿನ ಆಟ, ಅದನ್ನ ಜನ ತಾವೇ ಊಹೆ ಮಾಡ್ಕೊಳ್ಬೇಕು. ಆದ್ರೆ ಕೋರ್ಟಿನ ಎದುರಿಗೆ, ಪೊಲೀಸ್ ಎದುರಿಗೆ ಅಂತ ಬಂದಾಗ ಈಗ ಇದನ್ನ ನಾವು ಕನ್ಸಿಡರ್ ಮಾಡ್ಲೇಬೇಕಾಗ್ತದೆ. ಕಾನ್ಸ್ಪಿರಸಿ ಅನ್ನೋದು ಒಂದ್ಸರಿ FIR ಆಗೋ ಸಂದರ್ಭದಲ್ಲಿ ಅವ್ರ ತಾಯಿ ಮೊದ್ಲು ಹೇಳಿದ್ರ ಸ್ಟೇಟ್ಮೆಂಟ್ ಅನ್ನ ನಾನು ಕೂಡ ನೋಡಿದೀನಿ. ಅಂದ್ರೆ ಒಂದು ಜಮೀನು ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇತ್ತು ಅಂತ ಬಿಕ್ಲು ಶಿವ ತಾಯಿ ಭೈರತಿ ಬಸವರಾಜ್ ಅವರ ಹೆಸರು ಹೇಳಿದ್ರು. ಈಗ ಆಕೆನೆ ಬದಲಾಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದ್ರೂ ಬದಲಾಗಿರ್ಬೋದು. ಬಟ್ ಮೊದಲ ಒಂದು FIR ಇರ್ತದ, ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಅದು ಏನಿರುತ್ತೆ ಅದು ಇಲ್ಲಿ ಮುಖ್ಯ ಆಗತ್ತಾ ಅಥವಾ ಆ ನಂತರ ಬದಲಾಯಿಸಬಹುದಾ? ಇದ್ರ ಬಗ್ಗೆ ಏನ್ ಹೇಳುತ್ತೆ ಕಾನೂನು? ಇದೇನಂತಂದ್ರೆ FIR ಅನ್ನೋದ್ರದೇ ಹೆಸರು, ಅದ ಮೀನಿಂಗ್ ಆ ಹೆಸರೊಳಗೆ ಬಂದ್ಬಿಡ್ತದೆ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಕಂಪ್ಲೀಟ್ ತನಿಖೆ ಅಂತ ಆಗಿರೋದಿಲ್ಲ. ಮೊದಲಿಗೆ ನೋಡಿದಾಗ ಏನು ಮಾಹಿತಿ ಸಿಕ್ತು ಅದಕ್ಕೆ ಅದರ ಹೆಸರು ಪ್ರಥಮ ವರ್ತಮಾನ ವರದಿ. ಓಕೆ, ಅದನ್ನ ಫಸ್ಟಿಗೆ ಏನ್ ಕಾಣಿಸ್ತದೆ ಅದನ್ನ ಬರೆದ್ ಬಿಡೋದು, ಫಸ್ಟಿಗೆ ಏನ್ ಹೇಳ್ತಾರೆ ಅದನ್ನ ಬರೆದ್ ಬಿಡೋದು. ಅದು ಕಂಪ್ಲೀಟ್ ಆಗಿ ಚೇಂಜ್ನು ಆಗ್ಬಹುದು, ಪಾರ್ಶಿಯಲಿ ಚೇಂಜ್ನು ಆಗಬಹುದು. ಮೊದಲಿಗೆ ಕಂಡಾಗ ಇದ್ದಂತ ತಥ್ಯಗಳನ್ನ ಇಮಿಡಿಯೇಟ್ ಆಗಿ ರೆಕಾರ್ಡ್ ಮಾಡೋದಕ್ಕೆ ಪ್ರಥಮ ವರ್ತಮಾನ ವರದಿ ಅಂತಾರ. ಆ ಟೈಮ್ನೊಳಗೆ ಆಕಿಗೆ ಅನಿಸ್ತೋ ಅಥವಾ ಜನ ಹೇಳಿದ್ರು ಅಥವಾ ಆಕಿಗೆ ಮೊದ್ಲೇ ಗೊತ್ತಿತ್ತು, ತಾಯಿಗೆ ಆಕಿ ಹೇಳಿದ್ಲು ಇವ್ರದ್ದು ರೋಲ್ ಐತಿ ಅಂತ ಹೇಳಿದ್ಲು. ಅದಾದ್ಮೇಲೆ ಆಕಿಗೆ ಪರ್ಸನಲಿ ಫೀಲ್ ಆಯ್ತಾ ಇದ್ರೊಳಗೆ ಇವ್ರ ರೋಲ್ ಇಲ್ಲ ಅಂತ, ಅಥವಾ ಯಾವ್ದಾದ್ರು ಎಕ್ಸ್ಟರ್ನಲ್ ಫೋರ್ಸಸ್ ಆಕಿಗೆ ಫೀಲ್ ಆಗೋ ತರ ಮಾಡಿದ್ವ, ಅಥವಾ ಖರೇನೆ ಇನ್ವೆಸ್ಟಿಗೇಷನ್ ಆಗಿ ಅದ್ರೊಳಗೆ ಮೇ ಬಿ ಅಕ್ಯೂಸ್ ನಂಬರ್ 1 ಮತ್ತೆ ಅಕ್ಯೂಸ್ ನಂಬರ್ 5 ಭೈರತಿ ಬಸವರಾಜ್ ಅವ್ರ ನಡುವೆ ಸಂಬಂಧ ಅಥವಾ ಕಾಂಟ್ಯಾಕ್ಟ್ ಇರಬಹುದು, ಆದ್ರೆ ಈ ವಿಷಯದಾಗ ಅವ್ರದ್ದು ರೋಲ್ ಇರ್ಲಿಕ್ಕಿಲ್ಲ ಅಂತ ಏನಾದ್ರು ಗೊತ್ತಾಯ್ತಾ? ಇಷ್ಟು ಕ್ವಿಕ್ ಆಗಿ ಅಂತೂ ಯಾರಿಗೂ ಏನು ಸತ್ಯ ಗೊತ್ತಾಗೋದಿಲ್ಲ. ಒಂದ್ಸಲ FIR ರಿಜಿಸ್ಟರ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ತನಿಖೆ. ಅಲ್ಲಿ ತನಿಖೆ ಆಗಿರೋದಿಲ್ಲ. ತನಿಖೆ ಹಂತದೊಳಗ ಅಲ್ಲಿ ಸಾಕ್ಷಿಗಳ ಕಲೆಕ್ಷನ್ ಹಾಕೋತ ಹೋಗ್ತದೆ. ಅದು FSL ರಿಪೋರ್ಟರ್ ಇರಬಹುದು, ಬೇರೆ ಯಾವುದೇ ರೀತಿಯ ರಿಪೋರ್ಟ್ ಇರಬಹುದು, ಕಣ್ಣಾರೆ ಕಂಡ ಸಾಕ್ಷಿಗಳು ಇರಬಹುದು, ಅಥವಾ ಕಿವಿಯಿಂದ ಕೇಳಿದಂತ ಸಾಕ್ಷಿಗಳು ಇರಬಹುದು. ಇವ್ರ ಎಲ್ಲಾರ್ದು ಹೇಳಿಕೆಗಳು ಮತ್ತು ಎಲ್ಲಾನು ತಗೊಂಡ ಮೇಲೆ ಅವ್ರು ರೆಕಾರ್ಡ್ ಆಗ್ತಾವು. ಆ ಎಲ್ಲಾದ್ರ ಬೇಸ್ ಮೇಲೆ ಪೊಲೀಸರು ಒಂದು ಕನ್ಕ್ಲೂಷನ್ ಬರ್ತಾರೆ, ನಿರ್ಧಾರಕ್ಕೆ ಬರ್ತಾರೆ. ಹೌದು, ಇಷ್ಟೆಲ್ಲಾ ತನಿಖೆ ಮಾಡಿದಾಗ ನಮಗೆ ಇಂತಿಂತ ಕೊಂಡಿಗಳನ್ನ ಸೇರಿಸಿದ ಮೇಲೆ ಇವ್ರ ರೋಲ್ ಇಷ್ಟೈತಿ ಅನಿಸ್ತು ಅಂತ. ಆವಾಗ ಅವ್ರ ರೋಲ್ ನಿರ್ಧಾರ ಆಗ್ತದೆ ಚಾರ್ಜ್ ಶೀಟ್ ಹಾಕಿದಾಗ. ಆದ್ರೆ ಚಾರ್ಜ್ ಶೀಟ್ ಹಾಕೂತನ ಏನದಲ್ಲ, ಅವ್ರ ಮೇಲೆ ಒಂದು ಸಂಶಯ ಅಥವಾ ಒಂದು ಕೈ ಇದ್ದೇ ಇರ್ತದೆ. ಇವ್ರು ಇದ್ರೊಳಗೆ ಅಪರಾಧಿ ನಂಬರ್ 5 ಅನ್ನೋದು ಕರೆಕ್ಟ್. ಈ ಪ್ರಕರಣದಲ್ಲಿ ದೋಷಾರೋಪ ಪಟ್ಟಿ 4000 ಪುಟಗಳು ಆಲ್ರೆಡಿ ಸಲ್ಲಿಕೆಯಾಗಿದೆ. 18 ಮಂದಿಗಳನ್ನ ಇಲ್ಲಿ ಅವ್ರ ಮೇಲೆ ದೋಷವನ್ನ ಹೊರಿಸಲಾಗಿದೆ.
ಭೈರತಿ ಬಸವರಾಜ್ ಅವರನ್ನ ಪ್ರಾಥಮಿಕ ಚಾರ್ಜ್ ಶೀಟ್ ನಲ್ಲಿ ಅವರ ಪಾತ್ರದ ಕುರಿತು ಪ್ರತ್ಯೇಕವಾಗಿ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಅವ್ರ ಹೆಸರು ಇರುತ್ತಾ ಹೇಗೆ ಅಂತ 18 ಮಂದಿ ಅಂತ ಹೇಳ್ತಾ ಇದ್ದಾರೆ. 18 ಮಂದಿ ಈಗ ಪ್ರತ್ಯೇಕ ಅಂತಂದ್ರೆ ಚಾರ್ಜ್ ಶೀಟ್ ಯಾವಾಗೇ ಹಾಕ್ಲಿ, ಅದು ಒಂದ್ಸಲ ಹಾಕಿದ್ರು ಅಂದ್ರೆ ದಟ್ ಇಸ್ ನಾಟ್ ದಿ ಡೆಡ್ ಎಂಡ್. ಅದರ ಮೇಲೆ ಎಡಿಷನಲ್ ಚಾರ್ಜ್ ಶೀಟ್ ಹಾಕ್ಬೋದು, ರಿವೈಸ್ಡ್ ಚಾರ್ಜ್ ಶೀಟ್ ಹಾಕ್ಬೋದು. ಚಾರ್ಜ್ ಶೀಟ್ ಹಾಕಿದ ಮೇಲೆ ವಿಕ್ಟಿಮ್ ಫ್ಯಾಮಿಲಿಗೆ ಸಮಾಧಾನ ಅನಿಸ್ಲಿಲ್ಲ ಅಂತಂದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವರು ಹಾಕ್ಬಹುದು. ಯಾವುದೇ ರೀತಿಯಿಂದ ಆಗ್ಲಿ ಇದು ಕನ್ಕ್ಲೂಸಿವ್ ಆಗಿಲ್ಲ ಅಂತ ಅನ್ಸಿದ್ರೆ ಎರಡು ಕಡೆಯವರು ಅದನ್ನ ಮುಂದುವರ್ಸಕ್ಕೆ ಒಂದು ಅನುಮತಿ, ಒಂದು ಅವಕಾಶ ಇದ್ದೇ ಇರ್ತದೆ. ಇಂಥ ಒಂದು ಸಿಚುವೇಶನ್ದಾಗೆ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಈಗ ಇವರಿಗೆ ಯಾವುದೇ ರೀತಿಯ ಒಂದು ಇಮ್ಯುನಿಟಿ ಸಿಗಂಗಿಲ್ಲ. ಯಾಕಂದ್ರೆ ಇದು ಕ್ರೈಮ್ IPC ಒಳಗೆ ಬರ್ತದೆ, BNS ಒಳಗೆ ಬರ್ತದೆ. ಇದನ್ನ ನೀವು ಜನಪ್ರತಿನಿಧಿ ಕಾಯ್ದೆ ಒಳಗಾಗ್ಲಿ ಅದಕ್ಕೆ ಸಿಗಬಹುದಂತ ಇಮ್ಯುನಿಟಿಗಳನ್ನ ಬಳಸ್ಕೊಳಕ್ ಆಗಂಗಿಲ್ಲ. ಅದೇ ಕಾರಣಕ್ಕೆ ಇದನ್ನ ಸೆಪರೇಟ್ ಆಗಿ ಇಟ್ಟಿರ್ತಾರೆ. ಕ್ರೈಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವರ ಸದಸ್ಯತ್ವ ಹೋಗೋದು ಬಿಡೋದು ಅದ್ರ ಬಗ್ಗೆ ನೀವು ವಿಚಾರ ಮಾಡಾಕತ್ರಿ ಅಂದ್ರೆ ಮತ್ತೆ ನಾವು ಕುಲ್ದೀಪ್ ಸಿಂಗ್ ಸೆಂಗರ್ ಬಗ್ಗೆ ಮಾತಾಡ್ಬೇಕಾಗ್ತದೆ. ಅಲ್ಲಿ ಆ ಜಜ್ಮೆಂಟ್ ಒಳಗೆ ಜನಪ್ರತಿನಿಧಿ ಅಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟಾರ. ಅಲ್ಲಿ ಇಲ್ಲಿ ಅದ್ರ ಉಲ್ಟಾ ಹೊಡಿತದೆ. ಈಗ ಇಂಥ ಕಾಂಟ್ರಾಡಿಕ್ಷನ್ ಅನ್ನ ಸುಪ್ರೀಂ ಕೋರ್ಟ್ ಕೊಡೋದನ್ನ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತಂದ್ರೆ ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಿ ಆಗ್ಬೇಕು. ಮತ್ತೆ ಭೈರತಿ ಬಸವರಾಜ್ ಅವರು ಇದಕ್ಕೆ ಕರೆಕ್ಟ್ ಆಗಿ ಕೋಆಪರೇಟ್ ಮಾಡ್ಬೇಕು. ಅವ್ರು ತನ್ನ ಮೇಲೆ ಸಂಶಯ ಐತಿ ಅಂತಂದ್ರೆ ತಾನಾಗಿ ಗ್ರೇಸ್ಫುಲ್ ಆಗಿ ಒಂದು ಇನ್ವೆಸ್ಟಿಗೇಷನ್ಗೆ ಬಂದು ನಿಂತು ಮಾವಾಗ ಏನಾದ್ರು ಬೇಲಿಗೆ ಹಾಕೊಂಡಿದ್ರು ಅಂತಂದ್ರೆ ಒಂದು ಪಬ್ಲಿಕ್ ಇಮೇಜ್ ಅಥವಾ ರೆಪ್ಯುಟೇಷನ್ ಅನ್ನೋದಕ್ಕೂ ಜನರದು ಒಂದು ಸಿಂಪತಿ ಸಿಗ್ತದೆ. ಇದ್ ಬಿಟ್ಟು ಇವರು ರಾಜ್ಯದಿಂದ ರಾಜ್ಯಕ್ಕೆ ಓಡ್ ಹೋಗೋದು ಅಂತಂದ್ರೆ ಈ ಸಾಮಾನ್ಯ ಕೈದಿಗಳಿಗೂ ಇವರಿಗೂ ಅಥವಾ ಅಪರಾಧಿಗಳಿಗೂ ಏನ್ ವ್ಯತ್ಯಾಸ ಆದಂತಾಯ್ತು? ಇವರು ಜನಪ್ರತಿನಿಧಿಗಳು CID 2 ಬಾರಿ ಅವರನ್ನ ವಿಚಾರಣೆಗೆ ಕರೆದಿತ್ತು. ಅವ್ರ ವಿಚಾರಣೆಗೆ ಹಾಜರಾಗಿದ್ರು. ಅವರಿಗೊಂದು ಸೂಚನೆ ಇತ್ತು ನನ್ ಬಂಧನ ಆಗ್ಬೋದು ಅಂತ. ಆ ಕಾರಣಕ್ಕೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡ್ತಿದ್ರು. ಅದೆಲ್ಲ ಕಡೆ ರಿಜೆಕ್ಟ್ ಆಯ್ತು. ಈ ಫೈನಲಿ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಅಲ್ಲ, ಆಪ್ಷನ್ ಹಾಜರಾದ್ರೂ ಯಾಕೆ ಬಂಧನ ಆಯ್ತು ಅಂತ ಅಲ್ಲ, ವಿಚಾರಣೆಗೆ ಹಾಜರಾದ್ರು ಇನ್ನು ಏನ್ ಕ್ವಶನ್ಸ್ ಪೆಂಡಿಂಗ್ ಇತ್ತು, ಏನಿತ್ತು ಅದ್ರದ್ದು ಇನ್ನು ಯಾವ ಲೆವೆಲ್ ಅದ್ ವಿಚಾರಣೆ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರಾಥಮಿಕ ವಿಚಾರಣೆ ಆಗಿತ್ತಾ, ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಬರಾಕ್ ಹೇಳಿದ್ರ, ಬರುವಾಗ ಇಂತಿಂತ ದಾಖಲೆಗಳನ್ನ ತಗೊಂಡ್ ಬರ್ರಿ ಅಂತ ಹೇಳಿದ್ರ, ಆ ದಾಖಲೆಗಳು ಅಥವಾ ನಮ್ಮ ಹತ್ರ ಇಂಥ ದಾಖಲೆ ಅದ, ಇದು ನಿಮ್ಮಿಬ್ಬರ ಕೊಂಡಿಯನ್ನ ಇದನ್ನು ಸೂಚಿಸ್ತದೆ, ಇದನ್ನ ಡಿನೈ ಮಾಡಕ್ ನಿಮ್ ಹತ್ರ ಏನಾದ್ರು ಇದ್ರೆ ಅದನ್ನ ತಗೊಂಡ್ ಬರ್ರಿ ಅಂತ ಹೇಳಿದ್ರ, ಅವ್ರು ಏನ್ ಹೇಳಿದ್ರು ಅನ್ನೋದು ವಿಚಾರಣಾ ಅಧಿಕಾರಿಗಳು ಅದು ನಮಗ್ ಗೊತ್ತಿಲ್ಲ. ಆದ್ರೆ ವಿಚಾರಣಾ ಅಧಿಕಾರಿ ಯಾವ ರೀತಿ ವಿಚಾರಣೆಯನ್ನ ಮಾಡಬೇಕು ಅದು ಅವನಿಗೆ ಬಿಟ್ಟದ್ದು ಅಂತ ಹೈಕೋರ್ಟ್ ಹೇಳ್ಬಿಟ್ಟದೆ. ಅವರು ತಮಗೆ ಅಂದ್ರೆ ತನ್ನ ಡಿಸ್ಕ್ರಿಷನ್ಗೆ ತಕ್ಕಂತೆ ವಿಚಾರಣೆಯನ್ನ ಮಾಡುವ ಅವ್ರಿಗೆ ಒಂದು ಸ್ವಾತಂತ್ರ್ಯನ ಕೊಟ್ಬಿಟ್ಟದ. ಈಗ ಹಂಗಂದ್ರೆ ಅದು ಕಂಪ್ಲೀಟ್ ಆಗಿ ಅವರ ರೈಟ್, ಅದು ಅವ್ರು ತಮ್ಮ ಅಧಿಕಾರ ಚಲಾಯಿಸಿ ವಿಚಾರಣೆ ಮಾಡಾಕತ್ತಾರ. ಇಂಥ ಹಂತದೊಳಗೆ ಯೂಶಲಿ ಎಲ್ಲಾರನು ನೋಡ್ತೀವಿ, ಯಾರೇ ಆಗ್ಲಿ ಖುಷಿಯಿಂದ ಅರೆಸ್ಟ್ ಆಗಿ ಹೋಗಿ ನಿಲ್ಲುವುದಿಲ್ಲ. ಆದ್ರೆ ತಪ್ಪಿಸ್ಕೊಂಡು ಹೋಗೋದು, ಈಗ ಬಂದು ಅರೆಸ್ಟ್ ಆಗೋದು ಇಲ್ಲ. ಇದು 2 ಸಲ ಆಂಟಿಸಿಪೇಟರಿ ಬೇಲ್ ಒಂದು ಡೌಟ್ ಬರ್ತದೆ ಅನ್ನೋ ಕಾರಣಕ್ಕೆ ಒಂದು ಅಪ್ಲೈ ಮಾಡಿರ್ತಾರೆ. ಅದು ರಿಜೆಕ್ಟ್ ಆಯ್ತು. ರಿಜೆಕ್ಟ್ ಆದ್ಮೇಲೆ ಅಲ್ಲಿ ತನ ಹೋದ್ರು, ಬಂದ್ರು. ಈಗ ನೆಕ್ಸ್ಟ್ ಪ್ರೊಸೀಜರ್ ಒಳಗೆ ಈಗ ಮತ್ತೆ ರೆಗ್ಯುಲರ್ ಬೇಲ್ಗೂ ಹಾಕೊಂಡು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟಿಗೇಷನ್ ಜೋಡಿ ಕೋಆಪರೇಟ್ ಮಾಡಿದ್ರು ಅಂತಂದ್ರೆ ಆ ಇನ್ವೆಸ್ಟಿಗೇಷನ್ ಫರ್ದರ್ ಆಗುತ್ತಾನು ಅದು ಆರಾಮಾಗಿ ಅವರು ಕೋಆಪರೇಟ್ ಮಾಡಬಹುದು. ಅದ್ರ ಮುಂದಿನ ಒಂದು ರಿಸಲ್ಟ್ ತನೂ ವೇಟ್ ಮಾಡಿ ನೋಡ್ಬಹುದು. ಆದ್ರೆ ಯೂಶಲಿ ಬೇಲ್ ಕೊಡುವಾಗ ನೀವು ನೋಡಿರ್ತೀರಿ, ಬೇಲ್ ಸ್ಯಾಂಕ್ಷನ್ ಅಂದ ಕೂಡ್ಲೇನೆ ಅಲ್ಲಿ ಕಂಡೀಷನ್ಸ್ ಅಂತ ಬರ್ದಿರ್ತಾರ, ಷರತ್ತು ಬದ್ಧ ಜಾಮೀನು ಅಂತ ಹೇಳಿ. ಷರತ್ತಿನೊಳಗೆ ಮೊದಲನೇ ಷರತ್ತೆ ಏನಿರ್ತದ ಅಂತಂದ್ರೆ ನಾಟ್ ಟು ಮೆಡಲ್ ವಿತ್ ದಿ ಇನ್ವೆಸ್ಟಿಗೇಷನ್, ಅಂದ್ರೆ ಇದ್ರ ಜೋಡಿ ಅಂತ. ಎಲ್ಲೇ ಆಗ್ಲಿ ಸಾಕ್ಷಿಗಳನ್ನ ಪ್ರಭಾವಕರಿಸುವ ಪ್ರಯತ್ನ ಮಾಡಬಾರ್ದು, ಅದೇ ಅಲ್ಲದೆ ಹೆದರಿಸುವ ಪ್ರಯತ್ನ ಮಾಡಬಾರ್ದು, ಜ್ಯೂರಿಸ್ಡಿಕ್ಷನ್ ದಿಂದ ಓಡಿ ಹೋಗ್ಬಾರ್ದು, ಪೊಲೀಸರು ಕರೆದಾಗ ಕೋಆಪರೇಟ್ ಮಾಡ್ಬೇಕು. ಇವೆಲ್ಲ ಷರತ್ತುಗಳು ಇರ್ತಾವ. ಇವೆಲ್ಲಾನು ಕನ್ಸಿಡರ್ ಮಾಡಿ ಅವ್ರಿಗೆ ಅದನ್ನ ಕೊಟ್ಟು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬಹುದು. ಈ ಸದ್ಯಕ್ಕೆ ಎಲ್ಲಾ ಏನಂತಾರ ಜೈಲ್ಗೆ ಹೋಗಿ ಬಂದ್ರು ಅಂದ ಕೂಡ್ಲೇನೆ ಇವ್ರದ್ದು ಇಮೇಜ್ ಕಡಿಮೆ ಆಗ್ತದೆ, ನಂದು ಎಲ್ಲಾ ಹೋಗೇ ಬಿಡ್ತದ ಅನ್ನುವಂತ ಕಾಲ ಅಂತೂ ಅಲ್ಲ. ಒಂದ್ 30-40 ವರ್ಷದ ಹಿಂದಿನ ಹಳೆ ಸಿನಿಮಾ ನೀವು ನೋಡಿದ್ರೆ ಇವತ್ತಿನ ತನ ಯಾರ ರಾಜಕಾರಣಿನೂ ಜೈಲ್ಗೆ ಹೋಗಿಲ್ಲ ಅಂತ ಡೈಲಾಗ್ ಕೇಳ್ತಿದ್ವಿ. ಈಗ ಹೋಗಿ ಬರ್ಲಾದ ವ್ಯಕ್ತಿನೇ ಉಳಿದಿಲ್ಲ ಅನ್ನೋಂಗಾಗಿದೆ. ಅಪರಾಧಿಗಳಾಗಿ ಹೊರಗಡೆ ಬಂದಾಗ್ಲೂ ಅವ್ರಿಗೆ ಅದ್ದೂರಿ ಸ್ವಾಗತ ಸಿಗತ್ತೆ. ಅದು ಬೇರೆ ಬರೀ ಅಪರಾಧಿ ಅಲ್ಲ, ನೀವ್ ಯಾವ್ದೋ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡಿದಂತವ್ರು ಹೊರಗ್ ಬಂದ್ರೆ ಬೇರೆ. ನೀವು ಇಡೀ ದೇಶ ತಲೆ ತಗ್ಗಿಸುವಂತ
ಬಿಲ್ಕಿಶ್ ಬಾನು ಮರ್ಡರರ್ಸ್ ಅನ್ನ ಇದು ಅತ್ಯಾಚಾರಿಗಳನ್ನ ಹಾರ ಹಾಕಿ ಕರ್ಕೊಂಡು ನಿಮ್ಮ ಸಭೆ ಸಮಾರಂಭದಾಗ ಬಾಜು ಕೂಡಿಸ್ಕೋತೀರಲ್ಲ, ಇದು ಸೊಸೈಟಿಗೆ ಯಾವ ಸಿಂಬಲ್ ಕೊಡಕತ್ತದ? ಆದ್ರೂ ಜನ ಅವ್ರನ್ನ ಏನೂ ಅನ್ನಕತ್ತಿಲ್ಲ, ಅಥವಾ ಒಳಗ್ ಹೋದಾಗ ಒಂದ್ ಸೆಕ್ಷನ್ ಖುಷಿ ಪಡ್ತದ, ಹೊರಗ್ ಬಂದಾಗ ಇನ್ನೊಂದ್ ಸೆಕ್ಷನ್ ಖುಷಿ ಪಡ್ತದ. ಅಂದ್ರೆ ಸೊಸೈಟಿ ಪೋಲರೈಸ್ ಆಗಿ ನಾವು ಕಂಪ್ಲೀಟ್ ಆಗಿ ಬ್ಲಾಕ್ ಅಂಡ್ ವೈಟ್ ಅಂತ ವಿಚಾರ ಮಾಡೋ ಹಂತಕ್ ಬಂದ್ ಮುಟ್ಟಿವಿ. ಸೊ ಇದು ಒಂದು ಗ್ರೇ ಹಂತ ಅನ್ನೋದು ಸೊಸೈಟಿ ಒಳಗೆ ಇರ್ಬೇಕು. ಇಲ್ಲ ಅಂತಂದ್ರೆ ಇದು ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗಿ ನಿಲ್ತದೆ. ಆ ನೈತಿಕ ಮೌಲ್ಯ ಕಳೆದೋಗ್ಬಿಟ್ಟಿದೆ. ಗೌರಿ ಲಂಕೇಶ್ ಹತ್ಯೆ ಆರೋಪಿ ಈಗ ಮಹಾರಾಷ್ಟ್ರದಲ್ಲಿ ಮುನ್ಸಿಪಲ್ ಎಲೆಕ್ಷನ್ ಅಲ್ಲಿ ಗೆದ್ದು ಬಿಟ್ಟಿದ್ದಾನೆ, ಆ ತರದ ಇದೆ. ಕೊನೆಯದಾಗಿ ಅಂದ್ರೆ ಬಹಳ ಸಾರಿ ನ್ಯಾಯಾಲಯ ಅದ್ರ ಬಗ್ಗೆನೂ ಒಂದು ಭ್ರಮ ನಿರಸನ ಉಂಟಾಗತ್ತೆ ತೀರ್ಪುಗಳ ಬಗ್ಗೆ. ಆದ್ರೆ ಕುಲ್ದೀಪ್ ಸೆಂಗರ್ ವಿಚಾರ ಇರ್ಬೋದು, ಅಥವಾ ವಿನಯ್ ಕುಲಕರ್ಣಿ ವಿಚಾರ ಇರ್ಬೋದು, ಅಥವಾ ಈಗ ದರ್ಶನ್ ವಿಚಾರ ಇರ್ಬೋದು, ಅಥವಾ ಈಗ ಭೈರತಿ ವಿಚಾರ ಇರ್ಬೋದು, ಈ ತರದ್ ಬಂದಾಗ ಅಂತಿಮವಾಗಿ ಒಂದು ನ್ಯಾಯಾಲಯ, ಒಂದು ಕಾನೂನು ಅನ್ನೋದು ಇದೆ ಅನ್ನೋದು ಅನ್ಸತ್ತೆ ಒಂದೊಂದ್ಸಾರಿ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ಬೋದು? ನ್ಯಾಯಾಲಯ ಒಂದ್ ಹೇಳ್ತೀನಿ, ಎಲ್ಲಾರು ಅದ್ರ ಬಗ್ಗೆ ಕೊಲಿಜಿಯಂ ಬಗ್ಗೆ ಮಾತಾಡ್ತಾರೆ. ಅವರೇ ತಾವೇ ತಮ್ಮ ಜನರನ್ನ ಆರಿಸ್ಕೋತಾರ ಅನ್ನೋ ಕಾರಣಕ್ಕೆ ಕೊಲಿಜಿಯಂ ತೆಗಿಬೇಕು, ಅದ್ರಾಗ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ತರ ಮಾಡ್ಬೇಕು ಅಂತ ಹೇಳಿ ಗೌರ್ಮೆಂಟ್ ಬಹಳ ಟ್ರೈ ಮಾಡಕತ್ತಿತ್ತು. ಇದನ್ನ ಜುಡಿಷಿಯರಿ ಮೊದಲಿನಿಂದಲೂ ಅಪೋಸ್ ಮಾಡ್ಕೊತ ಬಂದದೆ. ಎರಡರ ಒಳಗೂ ಕಾಂಟ್ರಾಡಿಕ್ಷನ್ ಅದೇ. ಯಾಕಂದ್ರೆ ನಾವು ನೋಡೋ ಪ್ರಕಾರ ಜುಡಿಷಿಯರಿ ಒಳಗೆ ಒಬ್ಬ ಅಪ್ಪ ಜಡ್ಜ್ ಇದ್ರೆ ಮಗ ಬರ್ತಾನೆ, ಅಳಿಯ ಬರ್ತಾನೆ, ಸೊಸೆ ಬರ್ತಾಳೆ, ಅವರೇ ಹೆಂಗ್ ಬರ್ತಾರೆ, ಉಳಿದವ್ರು ಯಾಕೆ ಬರೋದಿಲ್ಲ ಅನ್ನುವಂತ ಪ್ರಶ್ನೆ ಹೊರಗದ. ಈ ನೆಪೋಟಿಸಂ ನಡೀತದೆ, ಅಥವಾ ಒಂದು ಈ ತರದ್ದು ಒಂದು ಫೇವರಿಟಿಸಂ ನಡೀತದೆ, ಅದಕ್ಕೆ ಹೊರಗಿನವ್ರು ಅದಕ್ಕೆ ಅಪಾಯಿಂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಈಗ ಇಂಡಿಪೆಂಡೆಂಟ್ ಆಗಿ ಉಳಿದಿರೋದೇ ಕೆಲವು ಏಜೆನ್ಸಿಗಳು. ಅದ್ರೊಳಗು ಇವು 3 ಸ್ತಂಭಗಳು ಅಂತ ನಾವ್ ಹೇಳ್ತೀವಿ. ಒಂದು ಸ್ತಂಭ ಅಂತೂ ಕಂಪ್ಲೀಟ್ ಆಗಿ ಕೈ ತಪ್ಪಿ ಹೋಗ್ಯದ. ಇನ್ನು ಈ ಒಂದು ಜುಡಿಷಿಯರಿ ಅನ್ನೋದ್ರ ಬಗ್ಗೆ ಜನರೊಳಗೆ ಇವತ್ತಿಗೂ ಒಂದ್ ಸ್ವಲ್ಪ ನಿರೀಕ್ಷೆ, ಭರವಸೆ ಅಂತ ಹುಟ್ಟ್ಯದ. ಅದು ಇರ್ತದ, ಅದು ಯಾವಾಗ್ಲೂ ಇರ್ತದೆ. ಆದ್ರೆ ಇಲ್ಲಿನೂ ಸರ್ಕಾರ ಕೈ ಹಾಕ್ತು ಅಂದ್ರೆ, ಈಗ ಇಲೆಕ್ಷನ್ ಕಮಿಷನ್ ಔಟ್ರೈಟ್ಲಿ ಹೆಂಗ್ ತಗೊಂಡ್ರು, 2:1 ಮಾಡ್ಕೊಂಡು, ನೀವು ಅಪೋಸಿಟ್ ಪಾರ್ಟಿ ಅವ್ರು ಇದ್ರೇನು ಬಿಟ್ರೇನು, ನೀವು ಮೀಟಿಂಗ್ ಬಂದ್ರೇನು ಬಿಟ್ರೇನು, ನಾವು ನಮ್ಮವನಿಗೆ ಅಪಾಯಿಂಟ್ ಮಾಡ್ತೀವಿ ಅನ್ನೋ ತರ ಬಂದಿಟ್ರು. ಅದೇ ತರ ಜುಡಿಷಿಯರಿಗೂ ಮಾಡ್ಬಿಟ್ರು ಅಂತಂದ್ರೆ, ನೀವು ಯಾರೇ ಏನೇ ಪಿಟಿಷನ್ ಹಾಕೊಂಡ್ರೆ ಜಜ್ಮೆಂಟ್ ನಮ್ ಫೇವರ್ಗೆ ಬರ್ತದೆ ಅನ್ನೋ ಲೆವೆಲ್ಗೆ ಆಗ್ಬಿಡ್ತದೆ. ಆದ್ರೆ ಈಗ ನೆಕ್ಸ್ಟ್ ಇನ್ನೊಂದು ವಿಚಾರ ನಾವು ಮಾಡಿದ್ರೆ, ಒಂದು ಜಜ್ಮೆಂಟ್ ಪ್ರೋ ಪೀಪಲ್ ಬರ್ತದೆ, ಇನ್ನೊಂದು ಜಜ್ಮೆಂಟ್ ಅಗೇನ್ಸ್ಟ್ ಬರ್ತದೆ. ಆವಾಗ ಜನರಿಗೆ ನಿರೀಕ್ಷೆ ಒಂದು ನಿರಾಸೆ ಆಗ್ತದೆ. ಎರಡನೇದು ಅದು ಅಪೀಲ್ ಹೋದಾಗ ಮತ್ತೆ ಪ್ರೋ ಆಗಿ ಕನ್ವರ್ಟ್ ಆಗ್ತದೆ. ಇದು ಹೆಂಗ ಆಗ್ತದೆ ಒಂದೇ ಕೋರ್ಟ್ನಾಗೆ ಅಂತಂದ್ರೆ, ಅಲ್ಲಿ ಕೂತಿರುವ ಜಡ್ಜ್ಗಳು ಮತ್ತು ಅವರ ಸಾಮಾಜಿಕ ಇನ್ಕ್ಲಿನೇಷನ್, ಅವರು ಯಾವ ಕಡೆ ವಾಲಿರ್ತಾರೆ. ವಾಲುದು ಅಂದ ಕೂಡ ಜನ ಲೆಫ್ಟಿಸ್ಟ್, ರೈಟಿಸ್ಟ್, ಸೆಂಟ್ರಿಸ್ಟ್ ಅಂತ ವಿಚಾರ ಮಾಡಬಾರ್ದು. ಕಾನ್ಸ್ಟಿಟ್ಯೂಷನ್ ಫೇವರ್, ಕಾನ್ಸ್ಟಿಟ್ಯೂಷನ್ ಅಗೇನ್ಸ್ಟ್, ಅಥವಾ ನ್ಯೂಟ್ರಲ್. ಈ ಆಂಗಲ್ದಾಗ ನಾವು ವಿಚಾರ ಮಾಡಿದ್ರೆ, ಕಾನ್ಸ್ಟಿಟ್ಯೂಷನ್ ಫೇವರ್ ಇರೋ ಮನುಷ್ಯ ಅವನು ರೈಟಿಸ್ಟ್ ಆದ್ರೂ ಇರ್ಬೋದು, ಲೆಫ್ಟಿಸ್ಟ್ ಆದ್ರೂ ಇರ್ಬೋದು. ಆದ್ರೆ ಕಾನ್ಸ್ಟಿಟ್ಯೂಷನ್ ರೈಟ್ ಅಂದ ಕೂಡ ನಾವು ಸಡನ್ ಆಗಿ ಬೇರೆ ಆಂಗಲ್ದಾಗ ನೋಡೋದು ಬೇಡ. ಒಬ್ಬ ಮನುಷ್ಯ ಸಾಂಪ್ರದಾಯಿಕ ಮನಸ್ಥಿತಿ ಇದ್ದವನು ಸಹಿತ ಕಾನ್ಸ್ಟಿಟ್ಯೂಷನ್ ವಿಚಾರ ಬಂದಾಗ ಈ ಜಜ್ಮೆಂಟ್ಗೆ ಈ ತರ ಕೊಡ್ಬೇಕು ಅಂತ ಡಿಸಿಷನ್ ತಗೊಂಡ್ರೆ ಅದ್ರೊಳಗೆ ನ್ಯಾಯ ಸಿಗ್ತದೆ ಜನರಿಗೆ. ಅದು ಬಿಟ್ಟು ಎಕ್ಸ್ಟ್ರೀಮ್ಲಿ ಒಂದು ಒಪಿನಿಯನೇಟೆಡ್ ಆದ್ರೆ ಸೊಸೈಟಿ ಒಳಗೆ ನ್ಯಾಯ ಸಿಗೋದಿಲ್ಲ. ಇದೇ ಇವತ್ತು ನಡೆದಿದೆ. ಯಾಕಂದ್ರೆ ನಮ್ಮವರು ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊಂಡಂತ ಜನ ಬೇಕಾದಷ್ಟು ಅಲ್ಲಿ ಸೇರ್ಕೊಂಡ್ಬಿಟ್ಟಾರೆ. ಪ್ರೋ ಗವರ್ಮೆಂಟ್ ಒಪಿನಿಯನ್ ಕೊಡ್ತಾರೆ. ಇನ್ನು ಕೆಲವೊಬ್ರು ಒಪಿನಿಯನ್ ಅಂತೂ ನನಗೆ ಎಷ್ಟೋ ಸೀನಿಯರ್ ಅಡ್ವೊಕೇಟ್ಗಳನ್ನ ನೋಡಿದ್ರು ನಾವು ಇನ್ನೂ ಬಿಗಿನ್ದಾಗದೀವಿ ಅಂತ ಅನಿಸ್ತದೆ. ನಮ್ಮಂತವ್ರಿಗೆ ಶಾಕ್ ಆಗ್ತದೆ. ಯಾಕಂದ್ರೆ ಅವರು ಎಕ್ಸ್ಪ್ರೆಸ್ ಹೆಂಗ್ ಮಾಡ್ತಾರೆ ಅಂದ್ರೆ, ಹೌದಾ ಹಿಂಗೂ ನಡೀತದ ಸೊಸೈಟಿ ಒಳಗೆ ಅಂತ. ಅಂದ್ರೆ ಇವ್ರು ಸೊಸೈಟಿಯ ಯಾವ ಭಾಗದಿಂದ ಬಂದಾರ, ಇವರಿಗೆ ಸೊಸೈಟಿ ಒಳಗೆ ಏನ್ ನಡೆದದ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಇಂಥ ಪೋಲರೈಸೇಷನ್ ಆಗ್ಯದ ಅನ್ನೋದಂತೂ ಬಿಟ್ಬಿಡ್ರಿ. ಸೊಸೈಟಿ ಒಳಗೆ ಜಾತಿ ಪದ್ಧತಿ ಅನ್ನೋದು ಇನ್ನು ಯಾವ ರೀತಿ ಆಳಗ ಐತಿ ಅನ್ನೋದು ಎಷ್ಟೋ ಜನ ಅಪಾಯಿಂಟ್ ಆಗಿರೋ ಜಡ್ಜ್ಗಳಿಗೆ ಗೊತ್ತಿಲ್ಲ. ಇಂಥ ಒಂದು ಮನಸ್ಥಿತಿ ಇರೋ ಜಡ್ಜ್ಗಳನ್ನ ನಾವು ಫೇಸ್ ಮಾಡೋದ್ರಿಂದ ಒಮ್ಮೆ ನಿರಾಸೆ, ಒಮ್ಮೆ ಹೋಪ್ಸು, ಒಮ್ಮೆ ಇದು ಹಿಂಗ ಆಗ್ಬೇಕಾಗಿತ್ತು ಅನ್ನುವಂಥ ಒಂದು ಒಪಿನಿಯನ್ ಇದ್ದೇ ಇರ್ತದೆ. ಬಟ್ ಜುಡಿಷಿಯರಿ ಮ್ಯಾಗೆ ಇನ್ನೂ ಸ್ವಲ್ಪ ನಮ್ಗೆ ಹೋಪ್ಸ್ ಇರೋದ್ರಿಂದ ಇದು ಇನ್ನು ಚೇಂಜ್ ಆಗ್ತದೆ ಅನ್ನೋ ಒಂದು ನಿರೀಕ್ಷೆ ಒಳಗೆ, ಒಂದು ಹೋಪ್ ದಿಂದ, ಪಾಸಿಟಿವ್ ಆಟಿಟ್ಯೂಡ್ ದಿಂದ ಇದನ್ನ ಮುಗಿಸ್ಬೇಕು. ರಾಜಲಕ್ಷ್ಮಿ ಅಂಕಲ್ಗೆ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು ನಿಮ್ಗೆ. ನಮಸ್ಕಾರ. ಥ್ಯಾಂಕ್ ಯು.